ಅಯ್ಯೋ ನಮ್ಮ ಕಷ್ಟ ನಮ್ಗೆ ಜಾಸ್ತಿ ಜನ ಜಾಸ್ತಿಯಾಗಿ ನಾವೇ ಕುಡಿಯೋಕೆ ನಿಲ್ದು ಒದ್ದಾಡ್ತಾ ಇದ್ದು. ನೀವು ಹೇಳಿದ್ರೆಲ್ಲ ಮಾಡ್ಬೇಕು, ನೀವೆಲ್ಲ ಪೂರ್ತಿ ಎಲ್ಲ ವ್ಯವಸ್ಥೆ. ಆಯ್ತು, ತಪ್ಪಾಯ್ತು, ಇನ್ಮೇಲೆ ಚೆನ್ನಾಗಿ ನೋಡ್ಕೋತೀವಿ. ಕ್ಷಮೆ ಯಾಚಿಸಿದೀವಲ್ಲ, ಇನ್ಯಾಕೆ ತಲೆ ಕೆಡಿಸ. ಸರ್ ಜನ ಜಾಸ್ತಿ ಆದ್ರೆ ನಾವೇನ್ ಮಾಡೋಣ ಸರ್? ಇನ್ಮೇಲೆ ಅವ್ರಿಗೆ ವಹಿಸ್ತೀವಿ ಸಂಪೂರ್ಣವಾಗಿ. ನೋಡ್ರಿ, ಯಾವುದೇ ಮಂಡ್ಯದಲ್ಲಿ ಸಭೆ ಆದಂಥ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ನೋಡ್ಕೊಳ್ಳೋದು ಪ್ರಸ್ತುತ ನಿಮ್ಮ ಜವಾಬ್ದಾರಿ. ಆಯ್ತೇನ್ರಿ? ಇನ್ನೇನಿದ್ರು ಅವ್ರು ಕೇಳ್ಬೇಕು ನೀವು. ಅದು ಯಾಕೆ ಹಿಂಗೆ ಪುಟ್ಟರಾಜ್ ಅವ್ರನ್ನ, ಸುರೇಶ್ ಗೌಡ್ರನ್ನ, ನಮ್ಮ ಅಧ್ಯಕ್ಷರನ್ನ, ರಾಮಚಂದ್ರ ಕೂರ್ಸ್ಕೊಂಡು ಹಿಂಗೆ ನಮ್ಮ ಮರ್ಯಾದೆ ತೆಗೆದ್ರೆ ಬಿಡಿ ಸರ್, ಆಯ್ತು ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ವಿ. ಇನ್ಮೇಲೆ ಹಂಗಾಗ್ದಾಗ ನೋಡ್ಕೋತೀವಿ, ಮನೆ ಹಳೆ ಮಕ್ಕಳು ನೋಡ್ಕೊಂಡಾಗ ನೋಡ್ಕೋತೀವಿ. ಸ್ಟಾರ್ಟ್ ಮಾಡೋಣ ಸರ್. ಸರ್, ಈಗ ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ಹೆಚ್ಚಿನ ಸಹಕಾರವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಹಿರಿಯರು, ನಮ್ಮೆಲ್ಲ ಸ್ನೇಹಿತರು ಕೊಟ್ಟಿದ್ದೀರಿ. ಪಕ್ಷದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರು, ನಮ್ಮ ನಾಯಕರಾದಂಥ ಹಿರಿಯರಾದಂಥ ತಮ್ಮಣ್ಣವ್ರ ಬಗ್ಗೆ, ಹಾಗೆ ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠೆ ಅವರ ಬಗ್ಗೆ ಒಬ್ಬ ಜನಪ್ರತಿನಿಧಿಯಾಗಿ ಮಾತಾಡುವಂಥ ಮಾತುಗಳನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಮೂರನೇ ದರ್ಜೆ ಮನುಷ್ಯರು ಮಾತಾಡೋ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ನಿಮ್ಮ ಅದು ವಿಡಿಯೋ ಕ್ಲಿಪ್ಗಳಲ್ಲಿ ನಾನು ನೋಡಿದ್ದೇನೆ. ದಯಮಾಡಿ ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಜಿಲ್ಲೆಯಲ್ಲಿ ಮಂಡ್ಯ ಅಂದರೆ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ತಿರುಗಿ ನೋಡುವಂಥ ಪ್ರತೀತಿಯನ್ನು ಭಾಳ ಹಿರಿಯರು ಹುಟ್ಟಾಕ ಬಂದಿದ್ದಾರೆ. ನಮ್ಮ ಕೈಲಿ ಅಷ್ಟು ದೂರ ಸಾಗಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಅವರು ಸಾಗಿರ್ತಕ್ಕಂಥ ದಾರಿನಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಈ ಜಿಲ್ಲೆಯ ಗೌರವವನ್ನು ಉಳಿಸ್ಕೊಂಡು ನಡಿಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಉದಯ್ ಅವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ನವ್ರಿಗೆ ಇಂಥ ದುಸ್ಥಿತಿ ಬಂದು ನಿಮ್ಮನ್ನು ಕರ್ಕೊಬಂದು ನಿಲ್ಲಿಸಿ ಶಾಸಕರು ಮಾಡಿದ್ದಾರೆ. ತಮ್ಮಣ್ಣವರ ತಾತ ಅದ್ರ ಕಾಲದಿಂದ ನೂರಾರು ಎಕರೆಯ ಜಮೀನ್ದಾರರಾಗಿ ಅಂದಿನ ಕಾಲದಲ್ಲಿ ಕಷ್ಟಕ್ಕೆ ಸಿಕ್ಕಂಡಂಥ ಕುಟುಂಬಗಳಿಗೆ ಆರ್ಥಿಕವಾಗಿ ಆ ಭಾಗದಲ್ಲಿ ಅವರ ತಾತಿನ ಕಾಲದಿಂದ ಜವಾಬ್ದಾರಿ ನಿರ್ವಹಿಸ್ಕೊಂಬಂದಿರತಕ್ಕಂಥ ಇತಿಹಾಸ ಇರ್ತಕ್ಕಂಥ ಕುಟುಂಬ. ಅವ್ರ ಬಗ್ಗೆ ಅವರು ಈ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ ಈ ಜಿಲ್ಲೆಯ ಪಕ್ಷಾತೀತವಾಗಿ ಭಾಳ ವರ್ಷಗಳ ಕಾಲದಿಂದ ರಾಜಕೀಯವಾಗಿ ಮುನ್ನಡೀತಕ್ಕಂಥ ಎಲ್ಲ ಹಿರಿಯರಿಗೆ ಅವರ ಅನುಭವದ ಕೆಲವು ಸಲಹೆಗಳನ್ನು ಕೊಟ್ಟುಕೊಂಡು ರಾಜಕೀಯವಾಗಿ ಬೆನ್ನಿಗೆ ಬೆನ್ನಾಗಿ ಪಕ್ಷಾತೀತವಾಗಿ ನಿಂತ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಕೆ ನಾಗೇಗೌಡರಂಥ ಒಬ್ಬ ಮಹಾನ್ ನಾಯಕನ ಮೇಲೆ ಚುನಾವಣೆ ನಿಂತು
ಗೆಲ್ತಾರೆ ಅಂದರೆ ಅವ್ರ ಶಕ್ತಿ ಏನು ಅಂತಕ್ಕಂಥದ್ದನ್ನು ಈ ಜಿಲ್ಲೆಯ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಮದ್ದೂರಿನ ಶಾಸಕರು ಉದಯ್ ಅವರು ಮಾತಾಡಿರ್ತಕ್ಕಂಥದ್ದು ಈ ಜಿಲ್ಲೆಯ ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳು ತಲೆ ತಗ್ಗಿಸುವಷ್ಟು ಮಟ್ಟಿಗೆ ಅವರು ನಾಲ್ಗೆಯನ್ನು ಅರೆದು ಬಿಟ್ಟಿದ್ದಾರೆ. ಶ್ರೀರಂಗಪಟ್ಟಣದ ನಮ್ಮ ಮಾಜಿ ಶಾಸಕರು ಯುವ ನಾಯಕರಾದಂಥ ರವೀಂದ್ರ ಶ್ರೀಕಂಠೆ ಅವರ ತಾತ ಚುಂಚೇಗೌಡರು ಅವರು ಧರ್ಮ ಕಾರ್ಯಗಳನ್ನು ಭಾಳ ವರ್ಷಗಳ ಹಿಂದೆ ಮಾಡ್ಕೊಂಬರ್ತಿರ್ತಕ್ಕಂಥದ್ದನ್ನು ಮೆಚ್ಚಿ ಅವತ್ತಿನ ಮಹಾರಾಜರೇ ಅವ್ರ ಮನೆಗೆ ಬಂದು ಅವರನ್ನು ಅಭಿನಂದಿಸಿ ಅವ್ರ ಮನೆಯಲ್ಲಿ ಇದ್ದು ಊಟ ಮಾಡಿ ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೇವೆ. ಇವತ್ತು ಎಷ್ಟು ಮಟ್ಟಿಗೆ ಇವರು ಅಕ್ಕ ತಂಗಿಯರ ಜೊತೆಯಲ್ಲಿ ಜನ್ಮ ತಾಳಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೀನಿ. ಮದ್ದೂರು ಶಾಸಕರು ಏನಾಗಬೇಕು, ನಾವು ರಾಜಕಾರಣ ಮಾಡ್ತೀವಿ ಅಂತೇಳಿ ಹೆಂಡತಿ ಮಕ್ಕಳನ್ನ ತಂದು ಬೀದಿ ನಿಲ್ಸೋಕ್ಕಾಗುತ್ತಾ? ಮಾತಾಡುವಂಥ ಮಾತಕ್ಕೆ ಅಟ್ಲೀಸ್ಟ್ ಕೊನೆಗೆ ಒಂದು ಏನಾದರೂ ಎಳ್ಳಷ್ಟು ಕಿಂಚಿತ್ತು ಒಂದು ನಿಯತ್ತಲ್ಲಿ ಮಾತಾಡ್ಬೇಕಲ್ಲ. ಎಷ್ಟು ಕೀಳು ಮಟ್ಟದಲ್ಲಿ ಗಂಡಸ್ತನದ ಮಾತನ್ನು ಮಾತಾಡಿದಂಥ ಪುಣ್ಯಾತ್ಮ ನೀನೇ. ಅದಕ್ಕೆ ನೀನು ಎಲ್ಲೂ ಹೋಲಿಸಿ ಮಾತಾಡ್ತೀಯ? ದಯಮಾಡಿ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ತೇನೆ, ಇದು ಇನ್ನು ಮುಂದೆ ಅವ್ರನ್ನ ಅದ್ಬಸ್ತಲ್ಲಿ ಇಡದೇ ಇದ್ದರೆ ಈ ಜಿಲ್ಲೆಯಲ್ಲಿ ಆಗುವಂಥ ಅನಾಹುತಕ್ಕೆ ನೇರವಾಗಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹೊಣೆ ಆಗಬೇಕಾಗುತ್ತೆ. ಇದು ಗೌರವ ತರ್ತಕ್ಕಂಥದ್ದಲ್ಲ. ಇನ್ನು ಮುಂದೆ ಇವತ್ತು ಅವ್ರು ಆಡಿರುವಂಥ ಮಾತು ನಾವೇ ಒಂದು ರೀತಿ ದಿಗ್ಭ್ರಮೆ ಆಗಬೇಕು, ಅಷ್ಟು ಕೆಳಮಟ್ಟದಲ್ಲಿ ಮಾತಾಡಿರ್ತಕ್ಕಂಥ ಮಾತು. ನಾನಿವತ್ತು ನಮ್ಮ ಹಿರಿಯ ನಾಯಕರಾದಂಥ ಡಿ ಸಿ ತಮ್ಮಣ್ಣವ್ರಿಗೂ ನಾನು ವಿನಂತಿ ಮಾಡ್ತೇನೆ, ರವೀಂದ್ರ ಶ್ರೀಕಂಠೆಯವ್ರಿಗೂ ವಿನಂತಿ ಮಾಡ್ತೇನೆ. ಇವತ್ತು ಸೂರ್ಯನ ನೋಡಿ ಉಗುಳಿದ್ರೆ ಅದು ನಮ್ಮ ಮಖಕ್ಕೆ ಬೀಳುತ್ತೆ. ಇವತ್ತು ಅಂಥ ಹೀನಾಯ ಸ್ಥಿತಿನಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಿದ್ದಾರೆ. ಇದಕ್ಕೆ ಯಾವುದಕ್ಕೂ ಕಿವಿಗೊಡಬಾರ್ದು, ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಮುಂದೆ ಇದೇ ನಡವಳಿಕೆ ಮುಂದುವರಿಸಿದ್ರೆ ನೀವೆಲ್ಲ ಬೀದಿಗೆ ಬರೋ, ನಾವು ನಿಂತು ಇವ್ರಿಗೇನು ಬುದ್ಧಿ ಹೇಳಬೇಕೋ ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ, ಮೊನ್ನೆನೋ ನರೇಂದ್ರ ಸ್ವಾಮಿಯವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ನೆನ್ನೆನಾ ನಾನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ BJP JDS ಪಕ್ಷದ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಾನು ಇವತ್ತಿನ ವಿಚಾರ